ಇವತ್ತು ರೂಲಿಂಗ್ ಕೊಡ್ತೀವಿ ಅಂತ ಹೇಳಿದ್ರಿ. ಈ ವರ್ಷದ ಅತ್ಯುತ್ತಮ ಶಾಸಕರಾಗಿ ನಮ್ಮ ಅತ್ಯಂತ ಗೌರವಿತರು ಹಿರಿಯ ಸದಸ್ಯರಾಗಿರುವಂತಹ ಗೌರವಾನ್ವಿತ ಶ್ರೀ ಟಿ ಬಿ ಜಯಚಂದ್ರ ಅವರನ್ನು ಬಹುಶಃ ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಬಹುಶಃ ಅಭಿನಂದಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಬಂದು ಅವರಿಗೆ ಆ ಒಂದು ಪ್ರಶಸ್ತಿ ಕೊಡಬೇಕಾಗಿ ಸಹಕರಿಸಬೇಕು. ಡೆಪ್ಯೂಟಿ ಸ್ಪೀಕರ್ ಮೇಲೆ ಪ್ರತಿಪಕ್ಷ ನಾಯಕ ಸನ್ಮಾನ್ಯ ಜಯಚಂದ್ರ ಅವರು ತಾವು ಆಯ್ಕೆ ಆಗಿದ್ದೀರಿ. ದಯವಿಟ್ಟು ಬಂದು ಈ ಸರಿ ಬನ್ನಿ, ಈ ಕಡೆ ಬನ್ನಿಪ್ಪ. ಎಲ್ಲಿ ಈ ಕಡೆ ಬನ್ನಿ. ಸರ್ ಕಮ್ಮಿ ಸರ್ ಅವ್ರು ನಿಮ್ಮ ಪಕ್ಕ ನಾವು ದೂರ ಇರ್ತೀವಿ ಅಂತ ಈ ಪಕ್ಕದಲ್ಲೇ ಇರೋದು. ಆಕರ್ದು ಬನ್ನಿ ಬನ್ನಿ. ಕಾಂಗ್ರಾಚುಲೇಷನ್. ಎಲ್ಲ ಪಕ್ಷದವ್ರು ಒಂದು ಕೊಡ್ಬೇಕಿತ್ತು. ಎಲ್ಲ ಪಕ್ಷದವ್ರು ಒಂದೊಂದು. ಒಂದ್ಸಲ ಘೋಷಣೆ ಹೋಗ್ಬಿಟ್ರೆ ಎಲ್ಲರೂ ಎದ್ದು ಬಿಡ್ತಾರೆ. ಎದ್ದೆ ನಮ್ಗೆ ಬಹಳ 30-40 ವರ್ಷದಿಂದ ಬಳಸ್ತೆ. ಅಧ್ಯಕ್ಷರೇ, ಜೊತೆಲಿ ಚೆಕ್ ಏನೋ ಕೊಡ್ತಾ ಇಲ್ವಲ್ಲ, ಬರೀ ಒಂದು ಇದು ಕೊಟ್ರೆ ಏನಾಗ್ತದೆ? ಚೆಕ್ ಇರ್ಬೇಕಲ್ಲ ಜೊತೆಲಿ. ಚೆಕ್ ಸ್ವಲ್ಪ ಏನು ನೋಡಿ ಒಳಗಡೆ ಇದೆ. ಆ ಕೆಲಸ ಬಿಟ್ಟಿದ್ದೇವೆ. ಥ್ಯಾಂಕ್ ಯು. ಈಗಲೂ ಓದ್ಬೇಕಾ? ಮಾಡಿಸುವ ಬೇಗ ಮಾಡಿಸುವ. ಅದು ಹೇಳ್ತೀನಿ. ಈಗ ತಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಅವರನ್ನು ಅಭಿನಂದಿಸಿ ಕರ್ನಾಟಕದೊಂದಿಗೆ ತಾವೆಲ್ಲ ಕ್ಲಾಪ್ ಹೊಡೆದಿದ್ದೀರಿ. ನಾನು ಹೇಳುದು ಇಷ್ಟೇ, ಎಲ್ಲ ಯುವಕರಿಗೆ ಮತ್ತು ಪ್ರಥಮ ಬಾರಿ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಆದರೂ ಕೂಡ ಅಲ್ಲಿ ಕೂತ್ಕೊಂಡು ನೀವು ಬರೀ ಕ್ಲಾಪ್ ಹೊಡೆಯೋದು ಮಾತ್ರ ಅಲ್ಲ, ಟಿ ಬಿ ಜಯಚಂದ್ರ ಅವರಾಗೆ ತಾವು ಕೂಡ ಅತ್ಯುತ್ತಮವಾದ ಶಾಸಕರು ಮುಂದಿನ ದಿನಗಳಲ್ಲಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಾಗಬೇಕಾದ್ರೆ ತಾವು ನೋಡಿರ್ಬೋದು, ಅತ್ಯಂತ ಹಿರಿಯರಾಗಿದ್ದು, ವಯಸ್ಸಿನಲ್ಲಿ ಹಿರಿಯರು, ಶಾಸಕರಂದಲ್ಲಿ ಕೂಡ ಅತ್ಯಂತ ಹಿರಿಯರು. ಆದರೆ ಕರೆಕ್ಟ್ ಬೆಲ್ಲೋಡಿಯ ಮುಂಚೆ ಅಲ್ಲಿ ಬಂದಿರ್ತಾರೆ, ಲಾಸ್ಟ್ಗೆ ಎಲ್ಲ ಆಕ್ಟಿವ್ ಆಗಿ ನಮ್ಮ ಕಾರ್ಯಕಾಲದ ನಂತರ ಹೋಗುದು. ಅದಲ್ಲದೆ ಎಲ್ಲಿಯೂ ಕೂಡ ಅನಗತ್ಯವಾಗಿ ಚರ್ಚೆ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಕೈ ಎತ್ತಿ ಆಗ ಉಪದ್ರ ಕೂಡ ನನಗೆ ಮಾಡುವುದಿಲ್ಲ. ಅದನ್ನೆಲ್ಲ ಮೇಗೂಡಿಸಿಕೊಂಡು ಹೋಗಬೇಕು, ಬಹಳ ಸಮಾಧಾನದಿಂದ ಇರಬೇಕಂತ ಹೇಳಲಿಕ್ಕೆ ಇದು ಮಾನದಂಡ ಏನು? ಸುಮ್ಮ ಕೊಡ್ರು ಮೌನ ಕೊಡ್ರಿಂದ ನೀವು ಕೊಡ್ತೀರೇನು? ಮಾನ್ಯ ಹಿರಿಯ ಸದಸ್ಯರ ಶ್ರೀ ಟಿ ಬಿ ಜಯಚಂದ್ರ ಅವರು ದಿನಾಂಕ 24/7/1949 ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಮ್ಮನಹಳ್ಳಿಯಲ್ಲಿ ಜನಿಸಿ BSc ಮತ್ತು ಕಾನೂನು ಪದವಿಯನ್ನು ಪಡೆದಿದ್ದಾರೆ. ಕೃಷ್ಣಕೊಲ್ಲ ನೀರಾವರಿ ಸಮಿತಿ, ಪಶ್ಚಿಮ ಘಟ್ಟ ನೀರಾವರಿ ಸಮಿತಿ, ಕರ್ನಾಟಕ ಚಲನಚಿತ್ರ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮತ್ತು ಯೂನಿವರ್ಸಲ್ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಕಲ್ಲಂಬೆಲ್ಲ ವಿಧಾನಸಭಾ ಕ್ಷೇತ್ರದಿಂದ 1978ರಲ್ಲಿ ಪ್ರಥಮ ಬಾರಿಗೆ 6ನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದ ಶ್ರೀಯುತರು ನಂತರ 9-10-11ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡು 13 ಮತ್ತು 14ನೇ ವಿಧಾನಸಭೆಗೆ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡು ಪ್ರಸ್ತುತ 16 ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಒಟ್ಟು 7 ಬಾರಿ ವಿಧಾನಸಭೆಗೆ ಆಯ್ಕೆಗೊಂಡಿರುವ ಇವರು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಕೃಷಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು, ಪಶುಸಂಗೋಪನೆ, ಮುಜರಾಯಿ ಹಾಗೂ ಸಣ್ಣ ನೀರಾವರಿ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಹೆಗ್ಗಳಿಕೆ ಹೊಂದಿದ್ದಾರೆ. ಅಲ್ಲದೆ 2ನೇ ಬಾರಿಗೆ ನವದೆಹಲಿಯ ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಉತ್ತಮ ಸಂಸದೀಯ ಪಟುವಾಗಿರುವ ಇವರು ಸದನದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸದನದ ಕಾರ್ಯಕಲಾಪಗಳು ಉತ್ತಮ ಮಟ್ಟದಲ್ಲಿ ನಡೆಸಲು ತಮ್ಮ ಅನುಭವವನ್ನು ಈ ಸದನಕ್ಕೆ ಕೊಡುಗೆ ನೀಡಿದ್ದಾರೆ. ಕೃಷಿ ಮತ್ತು ನೀರಾವರಿ ಯೋಜನೆಗಳನ್ನು ರೂಪಿಸುವಲ್ಲಿ ಅತೀವ ಆಸಕ್ತಿ ಹೊಂದಿರುವ ಇವರು ಈ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು ವಿದೇಶಗಳಿಗೆ ಭೇಟಿ ನೀಡುತ್ತಾರೆ. ತುಮಕೂರು ಜಿಲ್ಲೆಗೆ ನೀರು ಹರಿಸಲು ಇವರು ಭಾಗೀರಥ ಪ್ರಯತ್ನ ಮಾಡಿರುವುದು ಅವಿಸ್ಮರಣೀಯ. ಹಿರಿಯ ಸದಸ್ಯರಾದ ಶ್ರೀ ಟಿ.ಬಿ. ಜಯಚಂದ್ರ ಅವರಿಗೆ ಈ ದಿನ ಅತ್ಯುತ್ತಮವಾದ ಶಾಸಕ ಪ್ರಶಸ್ತಿ ನೀಡಿ ಗೌರವಿಸುವುದು ಸದನ ಸದಸ್ಯರಾದ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ನಮ್ಮ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ತಾವು ರೂಲಿಂಗ್ ಕೊಡ್ತೀವಿ ಅಂತ ಇವತ್ತು ಕೊಡ್ತೀರಾ ಹೇಗೆ ಅಂತ ಈಗ ಪ್ರಶ್ನೋತ್ತರ ಈಗ ಇಲ್ಲೇ ಪ್ರಶ್ನೋತ್ತರ ಮುಗಿಲಿಲ್ಲ, ಎಲ್ಲ ಪ್ರಶ್ನೋತ್ತರದ ನಂತರ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 6:30 ಗಂಟೆಗೆ ಹೋಗ್ಲಿಕ್ಕಿದ್ದ ಕಾರಣ ಫಸ್ಟ್ ಆಗಿ ಮಾನ್ಯ ಮುಖ್ಯಮಂತ್ರಿ ಎಷ್ಟೆಲ್ಲ ಪ್ರಶ್ನೆ ಹೇಳಿದ್ರು ಮೊದಲು ಅದೇ ತಗೊಳ್ತೇವೆ ನಾವು. ಅದಕ್ಕೆ ಫಸ್ಟ್ ತಗೊಳ್ತೀವಿ. ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಇದೆ, ನಿಮ್ದು ಫಸ್ಟ್ ತಗೊಳ್ತೀವಿ. ಕ್ವಶನ್ಸ್ ನಂದು ಕ್ವಶನ್ಸ್ ಇದಾವೆ, ಅದೇ ಫಸ್ಟ್ ತಗೊಳ್ತೇವೆ. ಫಸ್ಟ್